ಜ್ಞಾಪಕ ಇದೆ ಅದು ಯಾವಾಗ ಮಾಡಕ್ಕೆ ಕಲ್ತ್ರಿ ಅಂತ ನೀವು? ನಾನು ಕಾಲೇಜಲ್ಲಿ ಇದ್ದಾಗ ಅಲ್ಲ ನೀವು ಫಸ್ಟ್ ಟೈಮ್ ಮಾಡಕ್ಕೆ ಕಲ್ತಿದ್ದು? ಎಕ್ಸಾಕ್ಟ್ಲಿ. ಎಲ್ಲ ಬಾದಾಮಿ ಹಲ್ವಾ, ಇದು ಕ್ಯಾಶ್ನಟ್ ಹಲ್ವಾ ಎಲ್ಲ ಮಾಡ್ತಿದ್ದೆ. ಬಟ್ ಬರ್ಫಿ ಸೈಜ್ ತರ ಬರ್ತಿರ್ಲಿಲ್ಲ, ಶೇಪ್ ಸಾಫ್ಟ್ ಆಗಿ ಬರ್ತಾ ಇತ್ತು. ಅಂಗಡಿ ತುಂಬಾ ಇಷ್ಟ. ಅದ್ರ ಮೇಲೆ ವೈಟ್ ಹಾಕಿರ್ತಾರಲ್ಲ ಅದು ಸಿಲ್ವರ್ ವರ್ಕ್. ನಾನು ಅದಿದ್ರೆ ಇವಾಗ್ಲೂ ತಿನ್ನಲ್ಲ, ಅದಿದ್ರೆ ನಾನು ತಿನ್ನೋದಿಲ್ಲ. ನಿನಗೋಸ್ಕರ ನೀನು ಮೊದಲೇ ಇದು ಬೇರೆ ಹಾಗಾಗಿ ಅವಾಗ ನಾನು ಕಲ್ತ್ಕೊಂಡೆ. ಅಮ್ಮ ಮನೇನು ಹತ್ರನೇ ಇರೋದ್ರಿಂದ whatever I want she cooks. And ನನ್ನ ಫೇವ್ರೆಟ್ ಡಿಶಸ್ ಏನಿದೆ, ಇವನ್ ಆನ್ ಮೈ ಬರ್ತ್ಡೇ ಅಥವಾ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಆ ಥರ ಸ್ಪೆಷಲ್ ಡೇಸ್ ಶಿ ವಿಲ್ ಡೆಫಿನೆಟ್ಲಿ. ಇವ್ರಿಗೆ ತುಂಬಾ ಇಷ್ಟ ಚಕ್ಲಿ, ಕೋಡ್ಬಳೆ, ಸ್ವೀಟ್ಸು ಎಲ್ಲ ತುಂಬಾ ಇಷ್ಟ. ಯಾರಿಗೂ ಇಷ್ಟ ಇಲ್ಲ. ಹಾಗಾಗಿ ನಾನು ಎಲ್ಲ ಕಲಿತೆ. ಬೇರೆ ಬೇರೆ ಊರಲ್ಲಿ ಇರ್ತಿದ್ವಲ್ಲ, ಟ್ರಾನ್ಸ್ಫರ್ ಜಾಬು, ಎಲ್ಲ ಫ್ರೆಂಡ್ಸ್ ಹತ್ರ ಎಷ್ಟು ಚೆನ್ನಾಗಿ ಕಲ್ತ್ರಿ ಅಲ್ಲ. ಇವಾಗಾದ್ರೆ ಯೂಟ್ಯೂಬ್ ಅದೆಲ್ಲ ಇರೋದ್ರಿಂದ ಇಟ್ಸ್ ನಮ್ಗೆ ತುಂಬಾ ಈಸಿ ಲರ್ನಿಂಗು. ಬಟ್ ಇಟ್ ವಾಸಂಟ್ ಲೈಕ್ ದಟ್ ಫಾರ್ ದಮ್. ಬುಕ್ಕುಗಳು ಇರ್ತಾ ಇರಲಿಲ್ಲ. ಯಾರು ಮನೆಗೆ ಫ್ರೆಂಡ್ಸ್ ಅವರೆಲ್ಲ ಬಂದು ಹೇಳ್ಕೊಡ್ತಾ ಇದ್ರಲ್ಲ, ಮನೆಗೆ ಬಂದು ತೋರಿಸ್ಕೊಡೋ, ಇಲ್ಲ ನಾವು ಅಲ್ಲೇ ಹೋಗಿ ಕಲ್ತ್ಕೊತಾ ಇದ್ವಿ. ಒಂಥರ ಚೆನ್ನಾಗಿ ಟ್ರಯಲ್ ಅಂಡ್ ಎರರ್ ಅಲ್ವಾ ಇನಿಷಿಯಲಿ. ಅಮ್ಮ ಮಾಡಿದ್ದು ಇಡ್ಲಿ ದೋಸೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಇಷ್ಟ ಆಗ್ತಾ ಇದೆ ಡೆಲ್ಲಿಯಲ್ಲಿ? ಅಲ್ಲಿ ನೋಡ್ತೀನಿ, ಯಾಕಂದ್ರೆ ಅಲ್ಲಿ ದೋಸೆ ಈ ತರ ಬರ್ತಾನೆ ಇರ್ಲಿಲ್ಲ. ಬಾಗಿಜಿ ಇಡ್ಲಿ ದೋಸೆ ಕಿಲಾಯಿಯೇ ಅಂತ ಬಂದ್ಬಿಡೋರು. ಸೊ ದೀಪಾವಳಿ ಹಬ್ಬದ ದಿನ ಫುಲ್ ದೋಸೆ. ದೀಪಾವಳಿಯಲ್ಲಿ ಸೆಲೆಬ್ರೇಷನ್